ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪುನರುತ್ಥಾನ ಆರಾಧನೆಯ ಈ ವಿಶೇಷವಾದಂತ ಈ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ಮತ್ತು ನೀವು ಆರಾಧಿಸುವಂತ ಯೇಸು ಆತನು ಸತ್ತಂತ ಯೇಸು ಅಲ್ಲ. ಆತನು ನನಗೋಸ್ಕರ, ನಿನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆಯನ್ನು ಹೊತ್ತು ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಜೀವಂತವಾಗಿ ಎದ್ದು ಬಂದಿದ್ದಾನೆ. ಆ ಜೀವವುಳ್ಳ ದೇವರನ್ನು ನಾವು ಆರಾಧಿಸುವುದಕ್ಕೋಸ್ಕರ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡೋಣ. ವಿಶ್ವದಾದ್ಯಂತ ಎಲ್ಲ ದೇವ ಜನರು ಈ ಪುನರುತ್ಥಾನದ ಭಾನುವಾರದಂದು, ಈ ಪುನರುತ್ಥಾನದ ದಿನದಂದು ಕರ್ತನ ಸಮ್ಮುಖದಲ್ಲಿ ಕಾದಿರುವಾಗ ದೇವರ ಆ ಪುನರುತ್ಥಾನದ ಶಕ್ತಿಯು ನಮ್ಮ ಮನೆಗಳಲ್ಲಿಯೂ, ನಮ್ಮ ಜೀವಿತಗಳಲ್ಲಿಯೂ, ನಮ್ಮ ಕುಟುಂಬಗಳಲ್ಲಿಯೂ ಪರಿಸ್ಥಿತಿಗಳನ್ನು ಮಾರ್ಪಡಿಸುವುದಕ್ಕೆ ಶಕ್ತವಾಗಿದೆ. ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದ ಅದೇ ಪರಿಶುದ್ಧಾತ್ಮನು ನನ್ನನ್ನು ಮತ್ತು ನಿಮ್ಮನ್ನು ಎಬ್ಬಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯ ಒಂದು ಇಲ್ಲ. ಈ ಸಮಯದಲ್ಲಿ ನಮ್ಮ ಹೃದಯಗಳನ್ನು, ನಮ್ಮ ಪ್ರಾಣಗಳನ್ನು, ನಮ್ಮ ಮನಸ್ಸುಗಳನ್ನು ದೇವರ ಮುಂದೆ ಸಿದ್ಧಪಡಿಸಿಕೊಳ್ಳೋಣ. ನಮ್ಮ ಬಾಯಿಗಳನ್ನು ತೆರೆದು ಆತನನ್ನು ಕೇಳೋಣ. ಕರ್ತನೇ, ಈ ದಿನದಲ್ಲಿ ಕೂಡ ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಮಹಿಮೆ ಪಡಿಸಲು, ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಮೇಲಕ್ಕೆತ್ತಲು ನನಗೆ ಸಹಾಯ ಮಾಡು. ನನ್ನ ಪರಿಸ್ಥಿತಿಗಳಿಗೆ ನೀನು ಬದಲಾವಣೆಯನ್ನು ಕೊಡುವುದಕ್ಕೆ ಶಕ್ತನಾಗಿದೆ. ಓ ರಬ ಶಂತನಿ ಅಂದಲಬಲಬ ಲಿಖರಬೌ ಸಂದನಬೌ ರಗದಗಸ್ಕಿನೇನಬೌ ಲಬೌ ಶಂತುರಬನಮನಬ. ಸ್ವರ್ಗೀಯ ತಂದೆಯೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸಮ್ಮುಖಕ್ಕೆ ಬಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೇ, ಈ ದಿನದಲ್ಲಿ ಅಪ್ಪ, ನಿನ್ನ ಮಕ್ಕಳಾದ ನಾವು ದೇವರೇ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಾವಿರುವಂತಹ ಸ್ಥಳಗಳಲ್ಲಿ ಯೇಸುವನ್ನು ಮಹಿಮೆ ಪಡಿಸಲು, ಯೇಸುವನ್ನು ಆರಾಧಿಸಲು ಸೇರಿ ಬಂದಿರುವಾಗ ನಿಮ್ಮ ಅಭಿಷೇಕ ನಮ್ಮ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಅದೇ ಪರಿಶುದ್ಧಾತ್ಮನು ನನ್ನನ್ನು, ನಮ್ಮನ್ನು ಇದನ್ನು ನೇರ ಪ್ರಸಾರದಲ್ಲಿ ನೋಡುತ್ತಿರುವಂತಹ ಅವರ ಮನೆಗಳಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬವರನ್ನು ಎಬ್ಬಿಸಲಿ, ಉಜ್ಜೀವನಗೊಳಿಸಲಿ, ಚೈತನ್ಯಗೊಳಿಸಲಿ ಎಂಬುದಾಗಿ ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಈ ಆರಾಧನೆಯ ಪ್ರಾರಂಭದಿಂದ ಕೊನೆಯವರೆಗೂ ನೀವು ಮಹಿಮೆಯನ್ನು ಹೊಂದಿಕೊಳ್ಳಿ ಸ್ವಾಮಿ. ನನ್ನನ್ನೆಲ್ಲ, ಯೆಹೋವನೇ ನನ್ನನ್ನೆಲ್ಲ, ನಿಮ್ಮ ಪ್ರೀತಿ ಸತ್ಯತೆ ನಿಮಿತ್ತವಾಗಿ ನಿಮ್ಮ ನಾಮವನ್ನು ಮಾತ್ರ ಮಹಿಮೆ ಪಡಿಸಿಕೊಳ್ಳಿ ಎಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಕಾರ್ಯಗಳಿಗೆ ನಾವು ಒಪ್ಪಿಸಿ ಕೊಡ್ತಾ ಇದ್ದೇವಪ್ಪ. ಓ, ನಮ್ಮನ್ನು ಒಪ್ಪಿಸಿ ಕೊಡ್ತಾ ಇದ್ದೇವೆ. ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯರೇ, ಮತ್ತೊಂದು ಆವರ್ತಿ ಈ ಆರಾಧನೆಗಾಗಿ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ನಮ್ಮ ಜೊತೆ ಸೇರಿ ಕರ್ತನನ್ನು ಆರಾಧಿಸಿ, ನಮ್ಮ ಜೊತೆ ಸೇರಿ ಯೇಸುವಿನ ನಾಮವನ್ನು ಮೇಲೆತ್ತಿ, ನಮ್ಮ ಜೊತೆ ಸೇರಿ ಯೇಸುವನ್ನು ಹೊಗಳಿ ಕೊಂಡಾಡಿ. ನನ್ನ ಮತ್ತು ನಿಮ್ಮ ಪರಿಸ್ಥಿತಿಗಳು ಆತನಿಗೆ ಚೆನ್ನಾಗಿ ತಿಳಿದಿದೆ. ಆತನು ಎಲ್ಲವನ್ನು ಬದಲಾಯಿಸುವುದಕ್ಕೆ ಶಕ್ತನು. ಯಾಕೆಂದರೆ ಆತನ ಶಕ್ತಿ ಕುಂದಿ ಹೋಗಲಿಲ್ಲ, ಆತನ ಪ್ರಭಾವ ಕುಂದಿ ಹೋಗಲಿಲ್ಲ, ಆತನ ಮಹಿಮೆ ಕುಂದಿ ಹೋಗಲಿಲ್ಲ. ಹಾಲೆಲೂಯಾ. ಓರಮ ಸಂದೇನೆ ವಿಖನಮ ಸಂದನಮ ನಬಶಿ ಅಂದೇನೆ. ಪ್ರಿಯ ಯೇಸುವನ್ನು ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನೇ, ನನ್ನ ಯಾಮರ್ತ್ಯ ದೇಹವನ್ನು ಬಲಪಡಿಸಿ ನವ ಜೀವನವ ನೀಡು ದೇವರಾತ್ಮನೇ. ಪ್ರಿಯ ಯೇಸುವನ್ನು ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನೇ, ನನ್ನ ಯಾಮರ್ತ್ಯ ದೇಹವನ್ನು ಬಲಪಡಿಸಿ ನವ ಜೀವನವ ನೀಡು ದೇವರಾತ್ಮನೇ. ಪರಿಶುದ್ಧಾತ್ಮನೇ, ಇಳಿದು ಬಾ ದೇವಾ, ನೊಂದ ಹೃದಯವ ಸಂತೈಸು ಬಾ ದೇವಾ. ಸತ್ಯದ ಆತ್ಮನೇ, ಹಾದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಪರಿಶುದ್ಧಾತ್ಮನೇ, ಇಳಿದು ಬಾ ದೇವಾ, ನೊಂದ ಹೃದಯವ ಸಂತೈಸು ಬಾ ದೇವಾ. ಸತ್ಯದ ಆತ್ಮನೇ, ಹಾದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಪರಿಶುದ್ಧಾತ್ಮನೇ,
ನನ್ನಯ ಜೀವಿತದ ಬಲಹೀನತೆಯ ಪ್ರತಿ ವಿಜ್ಞಾಪಿಸಿ ನೀಗಿಸು. ಕರ್ತನಾಗಾದ ಮನವನ್ನು ಪರಿಶೋಧಿಸಿ ಆತನ ಚಿತ್ತಾನುಸಾರವಾಗಿ ರೂಪಿಸು. ನನ್ನಯ ಜೀವಿತದ ಬಲಹೀನತೆಯ ಪ್ರತಿ ವಿಜ್ಞಾಪಿಸಿ ನೀಗಿಸು. ಕರ್ತನಾಗಾದ ಮನವನ್ನು ಪರಿಶೋಧಿಸಿ ಆತನ ಚಿತ್ತಾನುಸಾರವಾಗಿ ರೂಪಿಸು. ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ, ನೊಂದ ಹೃದಯವ ಸಂತೈಸು ಬಾ ದೇವಾ. ಸತ್ಯದ ಆತ್ಮನೇ ಹಾದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಪರಿಶುದ್ಧಾತ್ಮನೇ ಇಳಿದು ಬಾ ದೇವಾ, ನೊಂದ ಹೃದಯವ ಸಂತೈಸು ಬಾ ದೇವಾ. ಸತ್ಯದ ಆತ್ಮನೇ ಹಾದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಪರಿಶುದ್ಧಾತ್ಮನೇ ಇಳಿದು ಬಾ ದೇವ. ಕರ್ತನೇ, ನಾನು ಪ್ರಾರ್ಥಿಸ್ತಾ ಇದ್ದೇನೆಪ್ಪ, ಯಾರೆಲ್ಲ ಕರ್ತನೇ ನಮ್ಮ ಹೃದಯಗಳನ್ನು ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದಾರೋ ಅವರ ಎಲ್ಲ ಪರಿಸ್ಥಿತಿಗಳಿಗೆ ಒಂದು ಬದಲಾವಣೆ ನೀನು ತರುವಂತೆ ಕೇಳಿಕೊಳ್ತಾ ಇದ್ದೇನೆ. ನಿನ್ನ ಪುನರುತ್ಥಾನದ ಶಕ್ತಿ ನನ್ನನ್ನು ನಮ್ಮನ್ನು ಮಾರ್ಪಡಿಸಲಿ. ಪರಿಶುದ್ಧಾತ್ಮನೇ ಇಳಿದು ಬಾ ದೇವರ ಶ್ಯಾಂತರಲ, ನೊಂದ ಹೃದಯವ ಸಂತೈಸು ಬಾ ದೇವಾ. ಸತ್ಯದ ಆತ್ಮನೇ ಹಾದಿಯ ತೋರು ದೇವಾ, ನನ್ನ ಯೇಸುವಿಗಾಗಿ ಜೀವಿಸ ಮಾಡು ದೇವಾ. ಪರಿಶುದ್ಧಾತ್ಮನೇ. ಓ ಥ್ಯಾಂಕ್ ಯು ಜೀಸಸ್. ಓ ನಿಮ್ಮ ನಾಮವನ್ನು ಮೇಲೆ ಕೆತ್ತುತ್ತೇವೆ ಸ್ವಾಮಿ. ನೀವು ಕರ್ತನೇ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಪುನರುತ್ಥಾನದ ಶಕ್ತಿ ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ. ಓ ವಿ ಲವ್ ಯು ಗಾಡ್, ವಿ ಲವ್ ಯು ಜೀಸಸ್. ಓ ಥ್ಯಾಂಕ್ ಯು ಜೀಸಸ್. ನಿಮ್ಮ ನಾಮ ಮಹಿಮೆಯೊಂದಿಗೆ ಪರಿಶುದ್ಧಾತ್ಮನೇ ನೀವು ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರಿಯರೇ, ನಾವು ಆರಾಧಿಸುವಂತ ಯೇಸು, ನಾವು ಆರಾಧಿಸುವಂತ ಕರ್ತನು, ಆತನು ಒಳ್ಳೆ ಕುರುಬನಾಗಿದ್ದಾನೆ. ನಮಗೆ ಯಾವ ಕೊರತೆಯೂ ಆತನು ಇಡುವುದಿಲ್ಲ. ಯಾಕಂದ್ರೆ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಇವತ್ತು ನಾವು ಕೂಡ ಹೇಳುವುದಕ್ಕೆ ಸಾಧ್ಯ, ಯೇಸು ನಮ್ಮ ಕುರುಬನಾಗಿರುವಾಗ ಆತನು ನಮಗೆ ಯಾವ ಕೊರತೆಯನ್ನು ಕೂಡ ಇಡುವುದಿಲ್ಲ. ಈ ಸಮಯದಲ್ಲಿ ಆತನ ನಾಮವನ್ನು ಮತ್ತೊಂದು ಹಾಡನ್ನು ಹಾಡಿ ಈ ಸಮಯದಲ್ಲಿ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು ಜೀಸಸ್. ನಮ್ಮ ಕರಗಳನ್ನು ತಟ್ಟಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಯೆಹೋವ ಒಳ್ಳೆಯ ಕುರುಬ, ನನಗೇನು ಕೊರತೆ ಇಲ್ಲ. ಯೇಸು ಒಳ್ಳೆಯ ಕುರುಬ, ನನಗೇನು ಭಯವೇ ಇಲ್ಲ. ಎಲ್ಲರೂ ಸೇರಿ ಹೇಳೋಣ. ಯೆಹೋವ ಒಳ್ಳೆಯ ಕುರುಬ, ನನಗೇನು ಕೊರತೆ ಇಲ್ಲ, ಕೊರತೆ ಇಲ್ಲ ಇಲ್ಲ. ಯೇಸು ಒಳ್ಳೆಯ ಕುರುಬ, ನನಗೇನು ಭಯವೇ ಇಲ್ಲ. ನನಗೇನು ಕೊರತೆ ಇಲ್ಲ, ನನಗೇನು ಭಯವೇ ಇಲ್ಲ, ನನಗೇನು ಕೊರತೆ ಇಲ್ಲ.
ದಾರಿ ತಪ್ಪಿನ ನಡೆವಾಗಲು ನಿನ್ನ ನೀತಿ ಮಾರ್ಗದಲ್ಲಿ ನಡೆಸುವೆನಿ. ದಾರಿ ತಪ್ಪಿನ ನಡೆವಾಗಲು ನಿನ್ನ ನೀತಿ ಮಾರ್ಗದಲ್ಲಿ ನಡೆಸುವೆನಿ. ಕೊರತೆಯಲ್ಲಿ ಇರುವ ವೇಳೆಯಲ್ಲೂ ಹಸಿರು ಗಾವಲಲ್ಲಿ ತಂಗಿಸುವೆನಿ. ಕೊರತೆಯಲ್ಲಿ ಇರುವ ವೇಳೆಯಲ್ಲೂ ಹಸಿರು ಗಾವಲಲ್ಲಿ ತಂಗಿಸುವೆನಿ. ಯೆಹೋವಾ ಒಳ್ಳೆಯ ಕುರುಬ, ನನಗೇನು ಕೊರತೆ ಇಲ್ಲ, ಕೊರತೆ ಇಲ್ಲ ಇಲ್ಲ. ಯೇಸು ಒಳ್ಳೆಯ ಕುರುಬ, ನನಗೇನು ಭಯವೇ ಇಲ್ಲ. ಯೆಹೋವಾ ಒಳ್ಳೆಯ ಕುರುಬ, ನನಗೇನು ಕೊರತೆ ಇಲ್ಲ. ಯೇಸು ಒಳ್ಳೆಯ ಕುರುಬ, ನನಗೇನು ಭಯವೇ ಇಲ್ಲ. ಕಾಗತ್ತಲೆಯ ಕಣಿವೆಯಲ್ಲಿ ನಡೆವಾಗಲು ನೀನಿರುವಿ. ಕಾಗತ್ತಲೆಯ ಕಣಿವೆಯಲ್ಲಿ ನಡೆವಾಗಲು ನೀನಿರುವಿ. ನಿನ್ನ ದೊಣ್ಣೆ ಕೋಲಿನ ಮೂಲಕ ನನಗೆ ಎಂದು ನೀನು ಧೈರ್ಯ ಕೊಡುವಿ. ನಿನ್ನ ದೊಣ್ಣೆ ಕೋಲಿನ ಮೂಲಕ ನನಗೆ ಎಂದು ನೀನು ಧೈರ್ಯ ಕೊಡುವಿ. ಯೆಹೋವಾ ಒಳ್ಳೆಯ ಕುರುಬ, ನನಗೇನು ಕೊರತೆ ಇಲ್ಲ. ಯೇಸು ಒಳ್ಳೆಯ ಕುರುಬ, ನನಗೇನು ಭಯವೇ ಇಲ್ಲ. ಎಲ್ಲರೂ ಸೇರಿ ಹೇಳೋಣ, ಯೆಹೋವಾ ಒಳ್ಳೆಯ ಕುರುಬ, ನನಗೇನು ಕೊರತೆ ಇಲ್ಲ, ಕೊರತೆ ಇಲ್ಲ ಇಲ್ಲ. ಯೇಸು ಒಳ್ಳೆಯ ಕುರುಬ, ನನಗೇನು ಭಯವೇ ಇಲ್ಲ. Thank you, Jesus. ವೈರಿಗಳ ಮುಂದೆ ನನಗೋಸ್ಕರ ನೀನು ಔತಣವನ್ನು ಸಿದ್ಧ ಮಾಡುತ್ತಿ. ವೈರಿಗಳ ಮುಂದೆ ನನಗೋಸ್ಕರ ನೀನು ಔತಣವನ್ನು ಸಿದ್ಧ ಮಾಡುತ್ತಿ. ನನ್ನ ತಲೆಗೆ ತೈಲ ಹಚ್ಚಿಸಿ ನೀ ನನ್ನ ಪಾತ್ರೆ ತುಂಬಿ ಹೊರಸೂಸ ಮಾಡುತ್ತಿ. ನನ್ನ ತಲೆಗೆ ತೈಲ ಹಚ್ಚಿಸಿ ನೀ ನನ್ನ ಪಾತ್ರೆ ತುಂಬಿ ಹೊರಸೂಸ ಮಾಡುತ್ತಿ. ಯೆಹೋವಾ ಒಳ್ಳೆಯ ಕುರುಬ, ನನಗೇನು ಕೊರತೆ ಇಲ್ಲ. ಯೇಸು ಒಳ್ಳೆಯ ಕುರುಬ, ನನಗೇನು ಭಯವೇ ಇಲ್ಲ. ಯೆಹೋವಾ ಒಳ್ಳೆಯ ಕುರುಬ, ನನಗೇನು ಕೊರತೆ ಇಲ್ಲ, ಕೊರತೆ ಇಲ್ಲ ಇಲ್ಲ. ಯೇಸು ಒಳ್ಳೆಯ ಕುರುಬ, ನನಗೇನು ಭಯವೇ ಇಲ್ಲ. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ನಿನ್ನ ಶುಭವು ಕೃಪೆಯು ನನ್ನ ಹಿಂಬಾಲಿಸುವುದು. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ನಿನ್ನ ಶುಭವು ಕೃಪೆಯು ನನ್ನ ಹಿಂಬಾಲಿಸುವುದು. ನಿನ್ನ ಮಂದಿರದಲ್ಲಿ ನಾನೆಂದು ಸದಾ ಸದಾ ಕಾಲಕ್ಕೂ ವಾಸಿಸುವೆನು. ನಿನ್ನ ಮಂದಿರದಲ್ಲಿ ನಾನೆಂದು ಸದಾ ಸದಾ ಕಾಲಕ್ಕೂ ವಾಸಿಸುವೆನು. ಯೆಹೋವಾ ಒಳ್ಳೆಯ ಕುರುಬ,
ನನಗೇನು ಕೊರತೆ ಯೇಸು ಒಳ್ಳೆಯ ಕುರುಬ ನನಗೇನು ಭಯವೇ ಯೆಹೋವ ಒಳ್ಳೆಯ ಕುರುಬ ನನಗೇನು ಕೊರತೆ ಇಲ್ಲ ಯೇಸು ಒಳ್ಳೆಯ ಕುರುಬ ನನಗೇನು ಭಯವೇ ಇಲ್ಲ ನನಗೇನು ಕೊರತೆ ಇಲ್ಲ ನನಗೇನು ಭಯವೇ ಇಲ್ಲ ನನಗೇನು ಕೊರತೆ ಇಲ್ಲ ನನಗೇನು ಭಯವೇ ಇಲ್ಲ ಯೆಹೋವ ಒಳ್ಳೆಯ ಕುರುಬ ನನಗೇನು ಕೊರತೆ ಇಲ್ಲ ಯೇಸು ಒಳ್ಳೆಯ ಕುರುಬ ನನಗೇನು ಭಯವೇ ಇಲ್ಲ ನಾವೆಲ್ಲರೂ ಸೇರಿ ಹೇಳೋಣ ಯೆಹೋವ ಒಳ್ಳೆಯ ಕುರುಬ ನನಗೇನು ಕೊರತೆ ಇಲ್ಲ ಇಲ್ಲ ಯೇಸು ಒಳ್ಳೆಯ ಕುರುಬ ನನಗೇನು ಭಯವೇ ಇಲ್ಲ Hallelujah Oh thank you Jesus Oh hallelujah Uramana siyandara mana sandara bala bala Oh riyandara mana shandara bala bala Oh thank you Jesus ಕರ್ತನೇ ನೀನು ನನ್ನ ಕುರುಬನಾಗಿರುವುದಕ್ಕಾಗಿ ಸ್ತೋತ್ರ ಓ ನೀವು ನನ್ನ ಜೊತೆ ಇರುವುದಕ್ಕಾಗಿ ಸ್ತೋತ್ರ Hallelujah Hallelujah ಓ ಥ್ಯಾಂಕ್ ಯು ಜೀಸಸ್ ಕರ್ತನೇ ನಿನ್ನ ಪ್ರಭಾವ ಇಂದಿಗೂ ಕುಂದಿ ಹೋಗಲಿಲ್ಲ ಸ್ವಾಮಿ ನಿನ್ನ ಪುನರುತ್ಥಾನದ ಶಕ್ತಿ ಮರೆಯಾಗಲಿಲ್ಲಪ್ಪ Hallelujah ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಅದಕ್ಕಾಗಿ ನಾವು ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತಗಳು ನಡೆಯುವುದಕ್ಕಾಗಿ ಸ್ತೋತ್ರ ನಿನ್ನ ನಾಮದಲ್ಲಿ ಅತಿಶಯಗಳು ನಡೆಯುವುದಕ್ಕಾಗಿ ಸ್ತೋತ್ರ ದೆವ್ವಗಳು ಓಡುವುದಕ್ಕಾಗಿ ಸ್ತೋತ್ರ ದುರಾತ್ಮಗಳು ಓಡುವುದಕ್ಕಾಗಿ ಸ್ತೋತ್ರ ಪಾಪಗಳು ಹಾರಿ ಹೋಗುವುದಕ್ಕಾಗಿ ಸ್ತೋತ್ರ ಈ ಪುನರುತ್ಥಾನದ ಭಾನುವಾರದಂದು ಕರ್ತನೆ ನಾವು ನಂಬ್ತಾ ಇದ್ದೇವೆ ಓ Hallelujah ನಿನ್ನ ಪುನರುತ್ಥಾನದ ಶಕ್ತಿ ಇಂದಿಗೂ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ನಮ್ಮ ಜೊತೆಲಿರುವುದಕ್ಕಾಗಿ ಸ್ತೋತ್ರ ನಮ್ಮ ಕುಟುಂಬಗಳಲ್ಲಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಓ ರಾಮ ಶಂತರಿ ಅಂದರ ಬಲ ಸಂದರಬ ಲಿಖರಬ ಶಂದರಿ ಅಂದರ ಬಲಬ ಓ we worship you we worship you we worship you hallelujah raba seri andara balasha oh hallelujah thank you Jesus hallelujah ನಮ್ಮ ಕಣ್ಣುಗಳು ತಟ್ಟುತ್ತಾ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ ದೆವ್ವಗಳೋಡುತ್ತೆ ನೋವು ನೀಗುತ್ತೆ ಪಾಪಗಳು ಹಾರಿ ಹೋಗುತ್ತೆ ದೆವ್ವಗಳೋಡುತ್ತೆ ನೋವು ನೀಗುತ್ತೆ ಪಾಪಗಳು ಹಾರಿ ಹೋಗುತ್ತೆ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ ದುಃಖವು ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ ದುಃಖವು ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು ದೇವರ ಮಹಿಮೆಯ ಕಾಣುವೆವು ನಂಬಿಕೆ ನಿಮ್ಮಲ್ಲಿ ಇದ್ದರೆ ಸಾಕು ದೇವರ ಮಹಿಮೆಯ ಕಾಣುವಿರಿ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ
ಶಕ್ತಿಗಳು ಈಗಲೇ ನನ್ನೇ ಸುರಿದು ಹಾಕುವ, ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಈಗಲೇ ನನ್ನೇ ಸುರಿದು ಹಾಕುವ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವ ನಾವು ಕದಲಿಸೋಣ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವ ನಾವು ಕದಲಿಸೋಣ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಸೈತಾನ ಶಕ್ತಿಯೋ ಪಾಪದ ಜೀವಿತವೋ ಈಗಲೇ ನನ್ನೇ ಒಡೆದು ಹಾಕುವ. ಸೈತಾನ ಶಕ್ತಿಯೋ ಪಾಪದ ಜೀವಿತವೋ ಈಗಲೇ ನನ್ನೇ ಒಡೆದು ಹಾಕುವ. ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. 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 ಸಭೆಯೇ, ನಾವು ಕರ್ತನನ್ನು ಆರಾಧಿಸುವಾಗ ನೀವಿರುವಂತ ಸ್ಥಳಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ಓ ಹಾಲೆಲೂಯಾ, ಕರ್ತನ ಪುನರುತ್ಥಾನ ಶಕ್ತಿ ಇಂದಿಗೂ ನಿಮ್ಮನ್ನು ಬಿಡಿಸಲು, ಸ್ವಸ್ಥತೆಯನ್ನು ಕೊಡಲು, ಜಯವನ್ನು ಕೊಡಲು ಶಕ್ತವಾಗಿದೆ. ಯಾಕೆಂದ್ರೆ ಆತನ ಪುನರುತ್ಥಾನ ಶಕ್ತಿ ಕುಂದು ಹೋಗಲಿಲ್ಲ. ಓ ಹಾಲೆಲೂಯಾ, ಆತನ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ, ಆತನ ಪ್ರಭಾವವು ಕುಂದಿ ಹೋಗಲಿಲ್ಲ. ಈ ವೇಳೆಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ, ನಾವು ಆರಾಧಿಸುತ್ತಿರುವ ಸ್ಥಳಗಳಲ್ಲಿ, ನಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ರು ಕೂಡ ಯೇಸುವನ್ನು ಆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ತಂದು ಹೇಳೋಣವಾ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಓ ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮನಸ್ಸಿ ಅಂದರ ಮನಗ ಬೌಂದನಾದಿನೇ ಲಿಯಂದರ ಮನಸ್ಸಿ ಅಂದರ ಮನ 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 ರಿಕನ ಮಸ್ಸಿ ಅಂದರ ಬಲ 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 ಓರಿಯಂದರ ಮನಸ್ಸಂದರ ಬಲ ಬಲ ಗದ ಗದರ ಬಲ ಬಲ. ಓ ಹಲ್ಲೆಲೂಯಾ.
Oh, Niandara Manasiki, Niandara Manama. Oh, thank you, Jesus. Hallelujah. ನಾವು ನಿಮ್ಮನ್ನ ಮೇಲೆ ಕೆತ್ತುತ್ತೇವೆ ಸ್ವಾಮಿ. ಓ ಹಲ್ಲೆಲೂಯಾ. ಪ್ರಿಯರೇ, ಶ್ರೀ ಯೇಸು ನಾಮ ಅದು ಅತಿಶಯವಾದಂಥ ನಾಮ. ಅದು ಪಾಪಿಗೆ ಇಂಪಾದ ನಾಮ. ಒಂದು ಕಾಲದಲ್ಲಿ ನಾನು ಪಾಪಿಯಾಗಿದೆ, ಒಂದು ಸಮಯದಲ್ಲಿ ನಾನು ಬೇಡವಾಗಿದೆ. ಆದರೆ ಆ ನಾಮ, ಆ ಯೇಸುವಿನ ನಾಮ, ಆ ಮಧುರವಾದ ನಾಮ, ಆ ಅತಿಶಯವಾದ ನಾಮ ನನ್ನನ್ನು ಪಾಪದಿಂದ ಬಿಡಿಸಿತು, ನನ್ನನ್ನು ಶಾಪದಿಂದ ಬಿಡಿಸಿತು, ನನ್ನನ್ನು ಎಲ್ಲ ಬಂಧನದಿಂದ ಬಿಡಿಸಿತು, ನನ್ನನ್ನು ರೋಗದಿಂದ ಬಿಡಿಸಿತು. ಇವತ್ತು ನೀವು ಕೂಡ ನಂಬುವುದಾದರೆ, ಆ ಯೇಸುವಿನ ನಾಮವನ್ನು ನಂಬುವುದಾದರೆ, ಆ ಯೇಸು ನಿಮ್ಮನ್ನು ಕೂಡ ಬಿಡಿಸಿ ನಿಮ್ಮನ್ನು ಜಯದಲ್ಲಿ ನಡೆಸಲು ಆತನು ಸಿದ್ಧನಿದ್ದಾನೆ. ಆ ಶ್ರೀ ಯೇಸುವಿನ ನಾಮವನ್ನು ನಾವು ಕೂಗುವಾಗ ಬಿಡುಗಡೆ ಖಂಡಿತ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಯೇಸು ಎಂಬುದಾಗಿ ಹೇಳುವುದರ ಅರ್ಥ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವಾತನು. ಈ ಸಮಯದಲ್ಲಿ ನೀವು ಎಲ್ಲೇ ಇರಬಹುದು, ನೀವು ಏನೇ ಮಾಡ್ತಾ ಇರ್ಬೋದು, ಆ ಯೇಸುವಿನ ನಾಮವನ್ನು ನೀವು ಕೂಗುವಾಗ, ಯೇಸುವೇ ಎಂಬುದಾಗಿ ಕರೆಯುವಾಗ ಆತ ನಿಮಗೋಸ್ಕರ ಅದ್ಭುತ ಮಾಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ಮತ್ತೊಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯ. ಪರಿಶುದ್ಧ ಪುಣ್ಯ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯ. ಹರ್ಷದಿಂದ ಹಾಡುವ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಉನ್ನತನ ಪುಣ್ಯ ನಾಮ. ಹಲ್ಲೆಲೂಯ. ಉನ್ನತನ ಪುಣ್ಯ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ.
ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ, ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ 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 ನಾಮ. ಯೇಸು ನನ್ನನ್ನು ಮತ್ತು ನಿಮ್ಮನ್ನು ಹುಡುಕಿ ಬಂದನು. ನನ್ನ ಪಾಪವನ್ನು ಪರಿಹರಿಸುವುದಕ್ಕಾಗಿ ನಾನು ಆತನ ಬಳಿಗೆ ಹೋಗುವುದಕ್ಕಿಂತ ನನ್ನನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಆ ಯೇಸು ಪರಲೋಕವನ್ನು ತ್ಯಜಿಸಿ ಭೂಲೋಕಕ್ಕೆ ಮನುಷ್ಯನಾಗಿ ಬಂದು ನನ್ನ ಪಾಪ, ನನ್ನ ಶಾಪ, ನನ್ನ ರೋಗ, ನನ್ನ ವೇದನೆ ಇವುಗಳನ್ನು ತಾನು ಒತ್ತುಕೊಂಡು ನನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಇಂದು ನಾನು ಮತ್ತು ನೀವು ಮಾಡಬೇಕಾದದ್ದು ಇಷ್ಟೇ, ಆ ನಾಮದ ಮೇಲೆ ನಂಬಿಕೆ ಇಡಿ. ಆ ಯೇಸು ನನಗಾಗಿ ಲೋಕಕ್ಕೆ ಬಂದು ನನಗಾಗಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಜೀವಂತವಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನೀವು ನಂಬುವಾಗ ಆ ನಾಮದಲ್ಲಿ ನಿಮಗೆ ಬಿಡುಗಡೆ ಉಂಟು, ಆ ನಾಮದಲ್ಲಿ ನಿಮಗೆ ಸ್ವಸ್ಥತೆ ಉಂಟು, ಆ ನಾಮದಲ್ಲಿ ನಿಮಗೆ ರಕ್ಷಣೆ ಉಂಟು. ಹಲ್ಲೆಲೂಯಾ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯ, ಪರಿಶುದ್ಧ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ 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 ನಾಮ. ಓ ನನ್ನ ಪಾಪವನ್ನು ಕರ್ತನು ಕ್ಷಮಿಸುವುದಕ್ಕೆ ಶಕ್ತನ. ನಾನು ಮಾಡಿರುವ ದ್ರೋಹಗಳನ್ನು, ನಾನು ಮಾಡಿರುವ ಅಕ್ರಮಗಳನ್ನು, ನಾನು ಮಾಡಿರುವಂಥ ಎಲ್ಲ ಅನೀತಿಯನ್ನು ಕರ್ತನು ಕ್ಷಮಿಸುವುದಕ್ಕೆ ಶಕ್ತನ ಎಂಬುದಾಗಿ ನೀನು ಆಲೋಚಿಸಿರ್ಬೋದು. ಆ ನಾಮದ ಬಳಿ ಬರುವುದಾದರೆ, ಆ ನಾಮವನ್ನು ಕೂಗುವುದಾದರೆ, ನಿನ್ನ ಪಾಪ ಕಡು ಕೆಂಪಾಗಿದ್ರು ಆತನು ಕ್ಷಮಿಸಿ ನಿನ್ನನ್ನು ಅಂಗೀಕರಿಸಲು ಆತನು ಸಿದ್ಧನಿದ್ದಾನೆ. ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ, ಯೇಸು ಎಂಬುದಾಗಿ ಹೇಳುವುದರ ಅರ್ಥ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವಾತನು. ಯಾಕೆಂದ್ರೆ ಈ ದಿನದಲ್ಲಿ ನಮಗೆ ಆತನ ಹೊರತು ನಾವು ಯಾರನ್ನು ನಂಬೋದಕ್ಕೆ ಸಾಧ್ಯವಿಲ್ಲ. ಆತನ ಹೊರತು ನಾವು ಯಾರನ್ನು ಕೂಡ ವಿಶ್ವಾಸವಿಡುವುದಕ್ಕೆ ಸಾಧ್ಯ ಇಲ್ಲ. ಆ ನಾಮ ಮಾತ್ರ ನಮಗೆ ಉಚಿತವಾಗಿ ರಕ್ಷಣೆಯನ್ನು ಕೊಡುತ್ತದೆ. ಆ ನಾಮದಲ್ಲಿ ಮಾತ್ರ ನಮಗೆ ಬಿಡುಗಡೆ ಉಂಟು. ಯೇಸುವಿನ ನಾಮದಲ್ಲಿ ನಮಗೆ ಸ್ವಸ್ಥತೆ ಉಂಟು. ಈ ವೇಳೆಯಲ್ಲಿ ನಾವು ಹೇಳೋಣ, ನಿನ್ನನ್ನಲ್ಲದೆ ದೇವರೇ ನಾನು ಯಾರನ್ನು ನಂಬಲಿ? ಓ, ನಾನು ನಿಮ್ಮನ್ನು ನಂಬಿ ಬರ್ತಾ ಇದ್ದೇನೆಪ್ಪ, ನಾನು ನಿಮ್ಮನ್ನು ನಂಬಿ ಬರ್ತಾ ಇದ್ದೇನೆ, ನಾನು ನಿಮ್ಮನ್ನು ಹುಡುಕಿ ಬರ್ತಾ ಇದ್ದೇನೆ, ನಿನ್ನ ನಾನು ಆತ್ಕೊಳ್ತಾ ಇದ್ದೇನೆ, ನನಗೆ ಸಹಾಯ ಮಾಡು ದೇವರೇ. ಓ ಓ ಥ್ಯಾಂಕ್ ಯು ಜೀಸಸ್. ನಿನ್ನನ್ನಲ್ಲದೆ ನಾನು ಯಾರ ನಂಬಲಿ? ನಿನ್ನನ್ನಲ್ಲದೆ ನಾನು ಯಾರ ಕೇಳಲಿ? ನಿನ್ನನ್ನಲ್ಲದೆ ನಾನು ಯಾರ ಪ್ರೀತಿಸಲಿ? ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ,
ಆಶ್ರಯದಾತನೇ ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ. ನಿನ್ನನ್ನಲ್ಲದೆ ನಾನು ಯಾರ ನಂಬಲಿ, ನಿನ್ನನ್ನಲ್ಲದೆ ನಾನು ಯಾರ ಕೇಳಲಿ, ನಿನ್ನನ್ನಲ್ಲದೆ ನಾನು ಯಾರ ಪ್ರೀತಿಸಲಿ. ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ. ನಾನು ವೇದನೆಯಿಂದ ಅಳುವ ಸಮಯದಿ ತಾಯಿಯಂತೆ ಬಂದೆ, ನಾನು ಕಷ್ಟಗಳಿಂದ ಕೂಗುವ ಸಮಯದಿ ತಂದೆಯಂತೆ ನಿಂತೆ. ನಾನು ವೇದನೆಯಿಂದ ಅಳುವ ಸಮಯದಿ ತಾಯಿಯಂತೆ ಬಂದೆ, ನಾನು ಕಷ್ಟಗಳಿಂದ ಕೂಗುವ ಸಮಯ ತಂದೆಯಂತೆ ನಿಂತೆ. ನಿನ್ನ ಸ್ನೇಹ ಸ್ಪರ್ಶದಿ ಕಹಿಯ ಮರೆತು ನಾ ನಿನ್ನನ್ನು ಸ್ತುತಿಸುವೆನು. ನಿನ್ನ ಸ್ನೇಹವ ಕಂಡು ಶಿರವನು ಬಾಗಿ ನಿನ್ನನ್ನು ನಮಿಸುವೆನು. ನಿನ್ನ ಸ್ನೇಹ ಸ್ಪರ್ಶದಿ ಕಹಿಯನು ಮರೆತು ನಿನ್ನನ್ನು ಸ್ತುತಿಸುವೆನು. ನಿನ್ನ ಸ್ನೇಹವ ಕಂಡು ಶಿರವನು ಬಾಗಿ ನಿನ್ನನ್ನು ನಮಿಸುವೆನು. ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ. ನಿನ್ನ ಶಾಶ್ವತ ಪ್ರೇಮದ ಹಗ್ಗದಿಂದಲೇ ನನ್ನ ಸೆಳೆದುಕೊಂಡೆ, ನಿನ್ನ ಅಮರ ಮಮತೆಯ ಪಾಶದಿಂದಲೇ ನನ್ನ ಅಪ್ಪಿಕೊಂಡೆ. ನಿನ್ನ ಶಾಶ್ವತ ಪ್ರೇಮದ ಹಗ್ಗದಿಂದಲೇ ನನ್ನ ಸೆಳೆದುಕೊಂಡೆ, ನಿನ್ನ ಅಮರ ಮಮತೆಯ ಪಾಶದಿಂದಲೇ ನನ್ನ ಅಪ್ಪಿಕೊಂಡೆ. ನಿನ್ನ ಸ್ನೇಹದಾರೆಯ ನದಿಯಲ್ಲಿ ಮುಳುಗಿ ನಿನ್ನನ್ನು ಸ್ತುತಿಸುವೆನು. ನಿನ್ನ ಸ್ನೇಹದ ಒನಲಲ್ಲಿ ಹರ್ಷಿಸಿ ನಲಿದು ನಿನ್ನನ್ನು ನಮಿಸುವೆನು. ನಿನ್ನ ಸ್ನೇಹದಾರೆಯ ನದಿಯಲ್ಲಿ ಮುಳುಗಿ ನಿನ್ನನ್ನು ಸ್ತುತಿಸುವೆನು. ನಿನ್ನ ಸ್ನೇಹದ ಹೊನಲಲ್ಲಿ ಹರ್ಷಿಸಿ ನಲಿದು ನಿನ್ನನ್ನು ನಮಿಸುವೆನು. ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ. ನಿನ್ನನ್ನಲ್ಲದೆ ನಾನು ಯಾರ ನಂಬಲಿ,
ನಾನು ಯಾರ ಕೇಳಲಿ, ನಿನ್ನನ್ನಲ್ಲದೆ ನಾನು ಯಾರ ಪ್ರೀತಿಸಲಿ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಪ್ರಿಯರೇ, ಇವತ್ತು ನಾವು ಕೂಡ ಇದೇ ಪರಿಸ್ಥಿತಿಯಲ್ಲಿ ಇರಬಹುದು. ನಾನು ಯಾರನ್ನು ನಂಬಲಿ, ನಾನು ಯಾರನ್ನು ಕೇಳಲಿ, ನಾನು ಯಾರನ್ನು ಪ್ರೀತಿಸಲಿ ಎಂಬುದಾಗಿ ನಿಮಗೆ ನಂಬುವುದಕ್ಕೆ, ನಿಮ್ಮನ್ನು ಕೇಳಲಿಕ್ಕೆ, ನಿಮ್ಮನ್ನು ಪ್ರೀತಿಸಲಿಕ್ಕೆ ಒಬ್ಬನಿದ್ದಾನೆ. ಆತನೇ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು. ಪಾಪದ ಮೇಲೆ ಜಯವನ್ನು ಹೊಂದಿದಂತ, ಮರಣದ ಮೇಲೆ ಜಯವನ್ನು ಹೊಂದಿದಂತ, ಎಲ್ಲ ಶಕ್ತಿಗಳ ಮೇಲೆ ಜಯವನ್ನು ಹೊಂದಿದ ಆ ಯೇಸುವನ್ನು ನೀವು ಕೇಳುವಾಗ ಆತ ನಿಮಗೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. ಆತ ನಿಮಗೆ ಸದುತ್ತರವನ್ನು ದಯಪಾಲಿಸುವ ಆತನಾಗಿದ್ದಾನೆ. ನಿಮ್ಮನ್ನು ಎಲ್ಲಾ ಇಕ್ಕಟ್ಟಿನಿಂದ ಬಿಡಿಸುವ ಆತನಾಗಿದ್ದಾನೆ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ಈ ವೇಳೆಯಲ್ಲಿ ಕೂಡ ಆ ನಾಮವನ್ನು ಕೂಗಿ, ಆ ನಾಮವನ್ನು ಕೇಳಿ, ಆ ನಾಮವನ್ನು ಆತುಕೊಳ್ಳಿ. ಆತ ನಿಮಗೆ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಓ, ಥ್ಯಾಂಕ್ ಯು ಜೀಸಸ್. We worship you, Lord. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಮತ್ತೊಮ್ಮೆ ಆತನನ್ನು ನಮ್ಮ ಕೈಗಳನ್ನು ಮೇಲೆತ್ತಿ ಯೇಸುವನ್ನು ನೋಡಿ ಹೇಳೋಣ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ, ಕರುಣಾ ಸಾಗರನೇ, ಆಶ್ರಯದಾತನೇ, ನಿಮಗೆ ವಂದನೆ. ಓರಮಮ ಶಿಖಲತರಮ. ಯಾಕೆಂದರೆ ನಾವು ಆರಾಧಿಸುವ ಕರ್ತನು, ಆತನು ಎಲ್ಲದರ ಮೇಲೆ ನಿಯಂತ್ರಣ ಉಳ್ಳವನಾಗಿದ್ದಾನೆ. ಆತನು ತಕ್ಕ ಸಮಯದಲ್ಲಿ ಎಲ್ಲವನ್ನು ಮಾಡುವ ಆತನಾಗಿದ್ದಾನೆ. ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನೀನು ಎಲ್ಲವನ್ನು ಮಾಡಬಲ್ಲಿ ಅಂತಲೂ ನಿನಗೆ ಅಸಾಧ್ಯವು ಒಂದೂ ಇಲ್ಲವೆಂತಲೂ ನಾನು ಬಲ್ಲೆನು ಎಂಬುದಾಗಿ ಯೋಬನು ಹೇಳ್ತಾನೆ. ಯಾಕೆಂದ್ರೆ ಯೋಬನಿಗೆ ಗೊತ್ತಿತ್ತು, ಪ್ರತಿಯೊಂದರ ಕಾಲದಲ್ಲಿ, ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಮಾಡುವ ಆತನು ಮಾತ್ರ. ಆತನಿಗೆ ಗೊತ್ತು ನಾವು ಹಾದು ಹೋಗ್ತಿರುವ ಸ್ಥಿತಿ. 21ನೇ ಶತಮಾನದಲ್ಲಿ ಯಾರು ಕೂಡ ಇದನ್ನು ನೋಡಲಿಲ್ಲ. ಈ ರೀತಿಯಾದ ನಾವು ಮನೆಯಲ್ಲಿ ಬಂದಿಗಳಾಗ್ತೇವೆ, ಮನೆಯಲ್ಲಿ ಇರಬೇಕು, ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ಆತನಿಗೆ ಗೊತ್ತು, ಯೇಸುವಿಗೆ ಗೊತ್ತು. ಅದಕ್ಕಾಗಿ ನಾವು ಯೇಸುವನ್ನು ನೋಡಿ ಹೇಳೋಣ, ಯೇಸುವೆ, ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವ ನಿಮಗೆ ನಾನು ಸ್ತೋತ್ರ ಸಲ್ಲಿಸ್ತೇನಪ್ಪ. ನಾನು ನಿಮ್ಮನ್ನು ಆರಾಧನೆ ಮಾಡ್ತೇನೆ, ನಾನು ನಿಮ್ಮ ನಾಮವನ್ನು ಮೇಲೆ ಕೆತ್ತುತ್ತೇನೆ ಎಂಬುದಾಗಿ ಹೇಳೋಣ. ಯಾಕಂದ್ರೆ ಆತನು ಎಲ್ಲವನ್ನು ನಿಯಂತ್ರಿಸುವ ದೇವರು, ಆತನು ಎಲ್ಲವನ್ನು ಬಲ್ಲಾತ ದೇವನು, ಆತನು ಎಲ್ಲವನ್ನು ತಿಳಿದ ದೇವನು, ಆತನು ಎಲ್ಲವನ್ನು ಗ್ರಹಿಸಿದ ದೇವರು. ಒಂದು ವೇಳೆ ನಮ್ಮ ಸರ್ಕಾರಕ್ಕೋ ನಮ್ಮ ಅಧಿಕಾರಿಗಳಿಗೋ ನಮಗೋ ಗೊತ್ತಿಲ್ಲ, ಆದರೆ ಆತನಿಗೆ ಗೊತ್ತಿಲ್ಲದಿರುವುದು ಯಾವುದೂ ಇಲ್ಲ. ಈ ಸಮಯದಲ್ಲಿ ಆ ಕರ್ತನಾದ ಯೇಸುವನ್ನು ನಮ್ಮ ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಶಕ್ತಿಯಿಂದ ಈ ಸಮಯದಲ್ಲಿ ಆರಾಧನೆ ಮಾಡೋಣ. ಹಲ್ಲೆಲೂಯಾ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ
ಮಾಡುವವನೇ. ಆತನನ್ನು ನೋಡಿ ಹೇಳೋಣ, ಏಸಪ್ಪ, ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ ಏಸಯ್ಯ ನನ್ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ ನನ್ ಕರ್ತನು ನೀನೇ ಅಯ್ಯ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ ಏಸಯ್ಯ ನನ್ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ ನನ್ ಕರ್ತನು ನೀನೇ ಅಯ್ಯ. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೂ ಮಾಡಿ ಮುಗಿಸುವೆ. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೂ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ನೀ ಹೇಗೂ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ನೀ ಹೇಗೂ ಮಾಡಿ ಮುಗಿಸುವೆ. ಏಸಯ್ಯ ಏಸಯ್ಯ ನನ್ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ ನನ್ ಕರ್ತನು ನೀನೇ ಅಯ್ಯ. ಭಯಂಕರ ಮಹಕಾರ್ಯ ಮಾಡುವೆ, ನನ್ನೊಡನೆ ಇರುವೆ ಎಂದೇ. ಭಯಂಕರ ಮಹಕಾರ್ಯ ಮಾಡುವೆ, ನನ್ನೊಡನೆ ಇರುವೆ ಎಂದೇ. ನನ್ನ ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ. ನನ್ನ ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ. ದೃಢವಾಗಿ ನಂಬುವೆನು,
ದೃಢವಾಗಿ ನಂಬುವೆನು, ನೀ ನನ್ನನ್ನು ಮೇಲೆತ್ತುವೆ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಆಕಾಶದ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ. ಆಕಾಶದ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ನಾ ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ನಾ ಲೋಕವೆಲ್ಲ ಪ್ರಕಾಶಿಸುವೆ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. 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 ನೀವಿರುವಂಥ ಸ್ಥಳಗಳಲ್ಲಿ ಸಾಧ್ಯವಾಗುವುದಾದರೆ ಆತನ ಮುಂದೆ ಮೊಣಕಾಲೂರಿ ಆತನ ನಾಮವನ್ನು ಮೇಲೆತ್ತಿ ಈ ಸಮಯದಲ್ಲಿ ಹೇಳೋಣ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. ಇನ್ನೊಮ್ಮೆ ಆತನ ನಾಮವನ್ನು ಮೇಲೆತ್ತಿ ಹೇಳೋಣ. యేసయ్య యేసయ్ಯ ನನ್ನ ಕರ್ತನು ನೀನೇ ಅಯ್ಯ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. ಎಸ್ ಲಾರ್ಡ್. ಕರ್ತನೇ, ಈ ವೇಳೆಯಲ್ಲಿ ಯೇಸುವೆ ನೀನೇ ಕರ್ತನು, ನೀನೇ ಒಡೆಯನು ಎಂಬುದಾಗಿ ಆರಿಕೆ ಮಾಡಿ
ನಿನ್ನ ಮೇಲೆ ಭರವಸೆ ಇಟ್ಟು, ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೀವಿತವನ್ನು, ನಮ್ಮ ಜೀವಿತ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ನನ್ನ ಆರಾಧನೆಯನ್ನು, ನಮ್ಮ ಆರಾಧನೆಯನ್ನು ಸ್ವೀಕರಿಸಿಕೊಳ್ಳಿ. ಪವಿತ್ರಾತ್ಮನೇ, ತಂದೆಯನ್ನು ಯೇಸುವನ್ನು ಮಹಿಮೆ ಪಡಿಸುವಂತೆ ಇದುವರೆಗೂ ನಡೆಸಿದ ಆತನೇ ಇನ್ನು ಮುಂದೆಯೂ ನಮ್ಮನ್ನು ನಡೆಸು. ಯೇಸುವನ್ನು ತಮ್ಮ ಹೃದಯಗಳಲ್ಲಿ ಸ್ವೀಕರಿಸಿ ಹೊಸ ಜೀವಿತವನ್ನು ಜೀವಿಸಲು ಸಮರ್ಪಿಸಿದ ಪ್ರತಿಯೊಬ್ಬರನ್ನು ಸನ್ಮಾನಿಸು. ಈ ಆರಾಧನೆ ಸ್ವೀಕರಿಸು. ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಿ. ಎಲ್ಲ ಮಾನ, ಎಲ್ಲ ಮಹಿಮೆ, ಎಲ್ಲ ಸ್ತುತಿ, ಎಲ್ಲ ಸ್ತೋತ್ರ, ಎಲ್ಲ ಗೌರವ, ಎಲ್ಲ ಆರಾಧನೆ ನಿಮಗೆ ಮಾತ್ರ ಸಲ್ಲಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಯೇಸಯ್ಯ, ಯೇಸಯ್ಯ, ನನ್ನ ಕರ್ತನು ನೀನೇ ಅಯ್ಯ. ಯೇಸಯ್ಯ, ಯೇಸಯ್ಯ, ನನ್ನ ಕರ್ತನು ನೀನೇ ಅಯ್ಯ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಮ್ಮ ಸಂಗಡ ಮಾತಾಡುವಂತೆ ನಮ್ಮ ಹೃದಯಗಳನ್ನು ತೆರೆದುಕೊಡೋಣ. ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಪುನರುತ್ಥಾನ ಹೊಂದಿದ ಯೇಸುವನ್ನು ನಾವು ಆರಾಧಿಸಿದ್ದೇವೆ, ಆತನನ್ನು ಮಹಿಮೆ ಪಡಿಸಿದ್ದೇವೆ. ನಿಮ್ಮಲ್ಲಿ ಅನೇಕರು ಈ ಆರಾಧನೆಯನ್ನು ನೇರ ಪ್ರಸಾರದಲ್ಲಿ ನೋಡ್ತಾ ಇರಬಹುದು, ಟಿವಿಯಲ್ಲಿ ನೋಡ್ತಾ ಇರ್ಬೋದು, ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ಬೋದು, ಫೇಸ್ಬುಕ್ನಲ್ಲಿ ನೋಡ್ತಾ ಇರ್ಬೋದು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇದುವರೆಗೂ ನೀವು ಯೇಸುವನ್ನು ಸ್ವೀಕರಿಸದೆ ಇರುವುದಾದಲ್ಲಿ ಈ ಕ್ಷಣದಲ್ಲಿ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿ, ಯೇಸುವನ್ನು ನಿಮ್ಮ ಹೃದಯದಲ್ಲಿ ಆಹ್ವಾನಿಸಿ, ಯೇಸುವನ್ನು ನಿಮ್ಮ ಹೃದಯಕ್ಕೆ ಬರುವಂತೆ, ನಿಮ್ಮ ಜೀವಿತದಲ್ಲಿ ಬರುವಂತೆ ಆತನಿಗೆ ಅನುಮತಿಯನ್ನು ಕೊಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದುವರೆಗೂ ನೀವು ಈ ಚಾನಲ್ ಅನ್ನು ಲೈಕ್ ಮಾಡದೇ ಇರೋದಾದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೊಂದಿಗಿರಲಿ. ಈ ಆರಾಧನೆಯನ್ನು ನೋಡುತ್ತಿರುವಂಥ ಎಲ್ಲ ಕನ್ನಡಿಗರಿಗೂ, ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ ಅನೇಕ ಸ್ಥಳಗಳಿಂದ ನೋಡ್ತಿರುವ ನಿಮಗೆಲ್ಲರಿಗೂ ಪುನರುತ್ಥಾನ ಹೊಂದಿದ ಈ ಆರಾಧನೆಯ, ಪುನರುತ್ಥಾನ ಹೊಂದಿದ ಯೇಸುವಿನ ನಾಮದಲ್ಲಿ ಪುನರುತ್ಥಾನದ ಶುಭಾಶಯಗಳು. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಾವು ವಾಕ್ಯವನ್ನು ಕೇಳೋದಕ್ಕಿಂತ ಮೊದಲು ಈ ಸಮಯದಲ್ಲಿ ನಾವು ಕೆಲವು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮನೆಗಳಲ್ಲಿ ನಾವು ಸೇರಿರುವಾಗ, ನೀವಿರುವಂಥ ಸ್ಥಳಗಳಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ. ವಿಶೇಷವಾಗಿ ಇವತ್ತು ವಿಶ್ವದಾದ್ಯಂತ ಎಲ್ಲ ಕಡೆಗಳಲ್ಲಿಯೂ ಇವತ್ತು ದೇವಜನರು ಆರಾಧಿಸುತ್ತಿರುವಾಗ, ದೇವರು ಎಲ್ಲ ಕಡೆಗಳಲ್ಲಿಯೂ ಕೂಡ ತನ್ನ ಸಮಾಧಾನವನ್ನು ಕೊಡುವಂತೆಯೂ, ಶಾಂತಿ ನೆಲೆಸುವಂತೆಯೂ, ಆರೋಗ್ಯ ನೆಲೆಸುವಂತೆಯೂ ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಈ ಕೊರೋನಾ ವ್ಯಾಧಿಯ ನಿಮಿತ್ತ ಬಾಧಿಸಲ್ಪಟ್ಟಂತ ಎಲ್ಲ ಜನರು ಕೂಡ ಸ್ವಸ್ಥತೆ ಹೊಂದುವುದಕ್ಕಾಗಿ, ಬಿಡುಗಡೆ ಹೊಂದುವುದಕ್ಕಾಗಿ ಈ ಸಮಯದಲ್ಲಿ ನಾವು ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯಾರೆಲ್ಲ ಈ ಕೊರೋನಾ ವ್ಯಾಧಿಗೆ ಒಳಗಾಗಿ ಬಾಧೆಯನ್ನು ಅನುಭವಿಸ್ತಾ ಇದ್ದಾರೋ, ಸಂಕಟದಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ, ಕರ್ತನೆ ಅವರೆಲ್ಲರ ಮೇಲೆ ನಿಮ್ಮ ಕರ ಇಳಿದು ಬರಲಿ. ನಿಮ್ಮ ದೈವಿಕ ಸ್ವಸ್ಥತೆ ಅವರಿಗೆ ಕರ್ತನೆ ಹಲ್ಲೆಲೂಯಾ ಇಳಿದು ಬರಲಿ. ನಿನ್ನ ಪುನರುತ್ಥಾನದ ಶಕ್ತಿ ಅವರ ಮೇಲೆ ಇಳಿದು ಬರಲಿ. ಪುನರುತ್ಥಾನ ಹೊಂದಿದ ನಜರೇತಿನ ಯೇಸುವಿನ ನಾಮದಲ್ಲಿ ಆ ಎಲ್ಲ ಕರ್ತನೆ ಬಾಧಿಸಲ್ಪಟ್ಟ ಜನರ ಮೇಲೆ ನಿಮ್ಮ ಕರ ಅಭಿಷೇಕ ಇಳಿದು ಬರಲಿ. ಆರೋಗ್ಯ ಸ್ವಸ್ಥತೆ ಉಂಟಾಗಲಿ. ನಿಮ್ಮ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಅನೇಕರು ಕರ್ತನೆ ನಿನ್ನ ಸಂದರ್ಶನವನ್ನು, ನಿನ್ನ ಸ್ವಸ್ಥತೆಯನ್ನು ಅವರು ಕರ್ತನೆ ಹೇಳುವ ಹಾಗೆ, ಅನುಭವಿಸುವ ಹಾಗೆ, ಸಾಕ್ಷೀಕರಿಸುವ ಹಾಗೆ ಸಹಾಯ ಮಾಡು. ಕರ್ತನೆ, ವೈದ್ಯರು ತಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ದಾದಿಯರು ತಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವುಗಳನ್ನೆಲ್ಲ ಮೀರಿದಾಗಿಯೂ ನೀನು ಎಲ್ಲವನ್ನು ನಿಯಂತ್ರಿಸುವ ಶಕ್ತನು. ನೀನು ಕರ್ತನೆ ನಿಮ್ಮ ತೋಟಿಗೆ ತೆಗೆದುಕೊಳ್ಳಲು ಶಕ್ತನು. ನೀನು ಜೀವವನ್ನು ಉಳಿಸುವುದಕ್ಕೆ ಶಕ್ತನು. ನೀನು ಆರೋಗ್ಯವನ್ನು ಕೊಡುವುದಕ್ಕೆ ಶಕ್ತನು. ನೀನು ಅದ್ಭುತವನ್ನು ಮಾಡು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಸಹಾಯ ಹಸ್ತವನ್ನು ಚಾಚುತ್ತಿರುವಂತ ಎಲ್ಲ ಕಂಪನಿಗಳಿಗೋಸ್ಕರ, ಎಲ್ಲ ದಾನಿಗಳಿಗೋಸ್ಕರ, ಎಲ್ಲ NGOಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನೆನಪಿಡಿ,
ಈ ಒಂದು ಚಿಕ್ಕ ವೈರಾಣು ನಮ್ಮನ್ನೆಲ್ಲ ನಲುಗಿಸಿಬಿಡ್ತು, ವಿಶ್ವವನ್ನೇ ದೇಶಗಳನ್ನೇ ನಲುಗಿಸಿಬಿಡ್ತು. ಅದರ ನಡುವೆ ಯಾವ ಭೇದ ಭಾವ ಇಲ್ಲದೆ, ಯಾವ ವರ್ಣ ಜಾತಿ ಹಿನ್ನೆಲೆ ಇಲ್ಲದೆ ಅನೇಕರು ಬೀದಿಗಳಲ್ಲಿ ಪೊಟ್ಟಣ ಆಹಾರವನ್ನು ಕೊಡ್ತಾ ಇದ್ದಾರೆ, ಸಹಾಯವನ್ನು ಮಾಡ್ತಾ ಇದ್ದಾರೆ, ಯಾವುದನ್ನು ನೋಡದೆ ಲೆಕ್ಕಿಸದೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗಾಗಿ ನಾವು ಸ್ತೋತ್ರ ಹೇಳೋಣ. ಅದೇ ರೀತಿ ಅನೇಕರು ಪ್ರಧಾನಮಂತ್ರಿಯವರ ಆ ಒಂದು ಹಣಕಾಸಿನ ಯೋಜನೆಗೂ, ರಾಜ್ಯದ ಹಣಕಾಸಿನ ಯೋಜನೆಗೂ, ಆರೋಗ್ಯದ ಹಣಕಾಸು ಯೋಜನೆಗೂ ಅನೇಕ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ. ಅವರೆಲ್ಲರನ್ನು ಕರ್ತನು ಆಶೀರ್ವದಿಸುವಂತೆ ನಾವು ಕೇಳಿಕೊಳ್ಳೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಎಲ್ಲ ದಾನಿಗಳಿಗೋಸ್ಕರ, ಎಲ್ಲ NGOಗಳಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡೋಣ. ದೇವರೇ, ಇಂಥವರಿಗಾಗಿ ಸ್ತೋತ್ರ. ಇನ್ನೂ ಅನೇಕ ಇಂಥ ಜನರನ್ನು ಎಬ್ಬಿಸು, ಅವರ ಕರಗಳನ್ನು ನೀವು ಆಶೀರ್ವದಿಸು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಕರ್ತನೆ, ನಾವು ಬೇಡ್ತಾ ಇದ್ದೇವೆ. ಕರ್ತನೆ, ಕರ್ತನೆ, ಈ ಒಂದು ಮಹಾಮಾರಿ, ಕರ್ತನೆ, ಈ ವೈರಾಣುವಿನ ರೋಗದ ನಿಮಿತ್ತವಾಗಿ ಅನೇಕ ಕಡೆಗಳಲ್ಲಿ ಕಷ್ಟಗಳು, ನಷ್ಟಗಳು, ನೋವುಗಳು, ಸಾವುಗಳು, ವೇದನೆಗಳು ಬಂದಿರುವಾಗ ಇದರ ನಡುವೆ ಅನೇಕ ದಾನಿಗಳು, ಅನೇಕ ಕರ್ತನೆ ಅಪ್ಪ NGOಗಳು ದೇವರೇ ತಮ್ಮ ಸ್ವಾರ್ಥರಹಿತವಾದ ಸೇವೆಯನ್ನು ಮಾಡ್ತಿರುವಾಗ, ತಮ್ಮ ಉದಾರವಾಗಿ ಕರ್ತನೆ ಸರ್ಕಾರಕ್ಕೆ, ಯೋಜನೆಗಳಿಗೆ, ಕರ್ತನೆ ಅನೇಕ ಬಡವರಿಗೆ, ಬಲ್ಲಿದರಿಗೆ ಕರ್ತನೆ ಅಪ್ಪ ಸಹಾಯ ಮಾಡ್ತಿರುವಾಗ ನೀವು ಅವರ ಕರಗಳನ್ನು ಅನುಗ್ರಹಿಸು, ಆಶೀರ್ವದಿಸು ದೇವರೇ. ಇಂಥ ಅನೇಕ ಕರಗಳಿದ್ದು ಬರಲಿ ದೇವರೇ. ಇವತ್ತು ಜಾತಿ, ವರ್ಣ, ಭೇದ ಇವುಗಳನ್ನು ಮೀರಿ ಮಾನವೀಯರೇ ಆಗಿ ಬೆಳೆಯುವುದಕ್ಕೆ, ಕರ್ತನೆ ಬಳಕೆಯಲ್ಲಿರುವುದಕ್ಕೆ ನೀವು ಕರ್ತನೆ ನಮಗೆ ಸಹಾಯ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಮಹಿಮೆ ಹೊಂದಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಾವು ಹಾಗೆ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ನಮ್ಮ ದೇಶದ ಆರ್ಥಿಕತೆಗಾಗಿ ಪ್ರಾರ್ಥನೆ ಮಾಡೋಣ. ಅನೇಕ ರೀತಿಯಾದ ಬಿಸ್ನೆಸ್ಗಳು, ಅನೇಕ ರೀತಿಯಾದ ಕಂಪನಿಗಳು ಒಂದು ಮುಚ್ಚಲ್ಪಟ್ಟಂತ ಅನುಭವ, ನಷ್ಟದಲ್ಲಿದೆ. ದೇವರು ಅವೆಲ್ಲವನ್ನು ಚೈತನ್ಯಪಡಿಸಬೇಕು. ಇವತ್ತು ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಎಲ್ಲ ಕಂಪನಿಗಳು ಅವರನ್ನು ಚೈತನ್ಯಪಡಿಸುವಂತ, ಕರ್ತನನ್ನು ತಿಳ್ಕೊಳ್ಳುವ ಹಾಗೆ, ಕರ್ತನ ಕಡೆ ಬರುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಕಂಪನಿ ಮಾಲೀಕರಿಗಾಗಿ, ಎಲ್ಲ ಬಿಸ್ನೆಸ್ ಎಂಟರ್ಪ್ರಿನರ್ಸ್ಗಳಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರ ಕರ ಅವರ ಮೇಲೆ ಇಳಿದು ಬರುವುದಕ್ಕೆ ನಾವು ಕೇಳಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ, ಎಲ್ಲ ಕಂಪನಿಗಳು, ಎಲ್ಲ ಬಿಸ್ನೆಸ್ಗಳ ಮೇಲೆ ನಿಮ್ಮ ಕರ ಇಳಿದು ಬರಲಿ ಎಂಬುದಾಗಿ ನಾವು ಬೇಡ್ತಾ ಇದ್ದೇವೆ. ನಿಮ್ಮ ಹಸ್ತ ಇಳಿದು ಬರಲಿ ಎಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಆರ್ಥಿಕ ನಷ್ಟಗಳು ನೀಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಆರ್ಥಿಕ ಸಂಕಟಗಳು ನೀಗಲಿ ದೇವರೇ. ಅಪ್ಪ ದೇವರೇ, ಇವರು ಅಪ್ಪ ಎಲ್ಲ ಬಿಸ್ನೆಸ್ ಎಂಟರ್ಪ್ರಿನರ್ಗಳು, ಎಲ್ಲ ಕಂಪನಿ ಮಾಲೀಕರುಗಳು ದೇವರೇ, ಅವರಿರುವಂಥ ನಷ್ಟವನ್ನು ನೀನು ಕರ್ತನೆ ಸರಿದೂಗಿಸಿ ಕೊಡುವಂತೆ ಕೇಳಿಕೊಳ್ತಾ ಇದ್ದೇವೆ. ಓ, ನೀನು ಅವರ ಮೇಲೆ ಮನಮರುಗು, ದಯ ತೋರಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಹಸ್ತಕ್ಕೆ ನಾವು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿ ಕೊಡ್ತಾ ಇದ್ದೇವೆ ರಾಜ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯರೇ, ಮಾತ್ರವಲ್ಲದೆ ಇವತ್ತು ಯಾರೆಲ್ಲ ಯಾವುದನ್ನೆಲ್ಲ ನೆಚ್ಚಿಕೊಂಡಿದ್ರೋ ಆ ಎಲ್ಲದರ ಬಲ ಮುರಿಯಲ್ಪಟ್ಟಿದೆ. ಆದರೆ ಇವತ್ತು ನಾವು ತಿಳ್ಕೊಳ್ಬೇಕು, ನಾವು ಇದುವರೆಗೂ ಏನೇ ಮಾಡಿರ್ಬೋದು, ಯಾವುದನ್ನೇ ನೆಚ್ಚಿಕೊಂಡಿರ್ಬೋದು, ಆದರೆ ಸೃಷ್ಟಿಕರ್ತನನ್ನು ಮರೆತು ಹೋದರೆ, ನಮ್ಮನ್ನು ಉಂಟು ಮಾಡಿದ ಆತನನ್ನು ಮರೆತು ಹೋದರೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಹಣವು ಕೂಡ ನಮ್ಮನ್ನು ಬದುಕಿಸಲು, ಉಳಿಸಲು ಸಾಧ್ಯವಿಲ್ಲ. ಅದರಿಂದ ನಾವು ಕೇಳೋಣ, ದೇವರೇ, ನಾವು ನಿಮ್ಮನ್ನು ಮರೆತು ಹೋಗಿರುವುದಾದರೆ ನಮ್ಮನ್ನು ಕ್ಷಮಿಸು. ಹೌದು, ನಾವು ಮರೆತು ಹೋಗಿದ್ದೇವೆ, ನಾವು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದೇವೆ. ಅದಕ್ಕಾಗಿ ಪಶ್ಚಾತ್ತಾಪ ಪಡ್ತೇವೆ, ಅದಕ್ಕಾಗಿ ಪ್ರಾಯಶ್ಚಿತ್ತ ಪಡ್ತೇವೆ, ನಿಮ್ಮ ಕಡೆಗೆ ತಿರುಗಿಕೊಳ್ತೇವೆ. ನಮಗೆ ಸಹಾಯ ಮಾಡು ದೇವರೇ. ನಾವು ಬೇಡ್ತಾ ಇದ್ದೇವಪ್ಪ, ದೇಶದ ಪರವಾಗಿ, ರಾಜ್ಯದ ಪರವಾಗಿ, ಸಭೆಗಳ ಪರವಾಗಿ, ಎಲ್ಲ ನಾಯಕರುಗಳ ಪರವಾಗಿ, ಅಧಿಕಾರಿಗಳ ಪರವಾಗಿ ಕೇಳ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ನಾವು ನಿಮಗೆ ವಿರುದ್ಧವಾಗಿ ಓದೋದಕ್ಕಾಗಿ ಮನ್ನಿಸು, ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದಕ್ಕಾಗಿ ಕ್ಷಮಿಸು, ನಿಮ್ಮನ್ನು ಮರೆತು ಓದೋದಕ್ಕಾಗಿ ಕ್ಷಮಿಸು. ಹಿಂದಿರುಗಿ ಬರ್ತಾ ಇದ್ದೇವೆ, ನಿಮ್ಮ ಕಡೆಗೆ ತಿರುಗಿಕೊಳ್ತಾ ಇದ್ದೇವೆ. ನಮ್ಮ ಮೇಲೆ ದಯೆ ತೋರಿಸು. ನೀನು ಕರ್ತನೆ ಕರುಣೆಯಿಂದ ನಮ್ಮನ್ನು ದೇವರೇ ಅಪ್ಪ ಸಹಾಯ ಮಾಡು ಸ್ವಾಮಿ. ಈ ಕರ್ತನೆ ಇಕ್ಕಟ್ಟಿನ ಸಮಯದಲ್ಲಿ ನಾವು ನಿಮ್ಮನ್ನು ನೋಡಿ ಕೇಳಿಕೊಳ್ತಾ ಇದ್ದೇವೆ. ನೀವು ಕರ್ತನೆ ಸಹಾಯ ಹಸ್ತವನ್ನು ಚಾಚುವಂತೆ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಾಗೆ ನಾವು ಕೊನೆಯದಾಗಿ ಇವತ್ತಿನ ವಾಕ್ಯ ಭಾಗಕ್ಕಾಗಿ ಕೇಳೋಣ. ದೇವರು ಇವತ್ತು ನಮ್ಮ ಜೊತೆ ಮಾತನಾಡಲಿ, ನಮ್ಮ ಸಂಗಡ ಮಾತನಾಡಲಿ. ನಮಗಾಗಿ ಸಿದ್ಧ ಮಾಡಿರೋದನ್ನು ನಮ್ಮ ಕಣ್ಣುಗಳು ಕಾಣುವಂತೆ, ನಮ್ಮ ಕಿವಿಗಳು ಕೇಳುವಂತೆ, ನಮ್ಮ ಹೃದಯ ಗ್ರಹಿಸುವಂತೆ ಪ್ರಾರ್ಥಿಸೋಣ. ಕರ್ತನ ನಾವು ಬೇಡ್ತಾ ಇದ್ದೇವೆ. ದೇವರ ಸಂದೇಶವನ್ನು ತರುವಂಥ ನಿಮ್ಮ ಸೇವಕನನ್ನು ಮರೆ ಮಾಡಿ ನಿಮ್ಮನ್ನು ನೀವು ಪ್ರಕಟಪಡಿಸಿಕೊಳ್ಳಿ. ನಿಮ್ಮ ಆಲೋಚನೆಯನ್ನು
ಹೊರಪಡಿಸಿ, ನಿಮ್ಮ ಉದ್ದೇಶಗಳನ್ನು ತಿಳಿಯಪಡಿಸಿ ಸ್ವಾಮಿ. ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಚೈತನ್ಯಪಡಿಸಿ. ವಾಕ್ಯ ಅದು ಶಕ್ತಿಶಾಲಿ ಆಗಿರುವುದಕ್ಕಾಗಿ ಸ್ತೋತ್ರ. ಅದು ಕರ್ತನೆ ನಿನ್ನ ಉದ್ದೇಶಗಳನ್ನು ಅದು ಸಫಲಪಡಿಸುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಬಿತ್ತುವನಿಗೆ ಬೀಜವನ್ನು, ಉಣ್ಣುವನಿಗೆ ಆಹಾರವನ್ನು ಕೊಡದವರದು ಹೇಗೆ ಉದ್ದೇಶವಿಲ್ಲದೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನಿನ್ನ ಬಾಯಿಂದ ಹೊರಡುವ, ನಿನ್ನ ಸೇವಕನ ಬಾಯಿಂದ ಹೊರಡುವ ದೇವರ ವಾಕ್ಯವು ಉದ್ದೇಶವನ್ನು ಪೂರ್ತಿಗೊಳಿಸಲಿ. ಅದಕ್ಕಾಗಿ ನಮ್ಮನ್ನು ಎಲ್ಲರನ್ನೂ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಸಂಗಡ ಮಾತಾಡು, ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿಮಗೆ ಉಂಟಾಗಲಿ. ಕರ್ತನೆ, ವಾಕ್ಯವನ್ನು ಕೇಳುವುದಕ್ಕೆ ಒಪ್ಪಿಸಿಕೊಟ್ಟಿರುವಂತಹ, ವಾಕ್ಯವನ್ನು ಕೇಳುತ್ತಿರುವ ಎಲ್ಲರನ್ನೂ ಅನುಗ್ರಹಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿರೋಣ. ದೇವರು ಖಂಡಿತವಾಗಿ ನಮ್ಮ ಸಂಗಡ ಮಾತಾಡ್ತಾನೆ. ಆಮೆನ್.